ಅಣ್ಣ, ಸೀನು ಏನ್ ಬರ್ದಿದ್ದಾನೆ ಅಂತ ಓದ್ ಹೇಳಿ. ಭಾವನವ್ರೆ, ಜೋರಾಗಿ ಓದಿ ಅದನ್ನ. ತಂದೆಯಾಗಿ ಅವನ ಯೋಚನೆ ಏನು ಅಂತ ಈಗಾದ್ರೂ ತಿಳ್ಕೊತೀನಿ ಭಾವನವ್ರೆ. ಇಷ್ಟಕ್ಕೂ ನಿಮ್ ಪೇಪರ್ ಏನಾಯ್ತು ಅಳಿ ಅಂದ್ರೆ ನಿಮ್ ಬಗ್ಗೆ ಗೊತ್ತಾಗಿದ್ರೆ ಚೆನ್ನಾಗಿರ್ತಿತ್ತು. ಸುಟ್ಟೋತದು, ಬೂದಿ ಆಗೋಯ್ತದು. ಮೊದ್ಲು ನನ್ ಮಗನ್ ಪೇಪರ್ನ ಓದಕ್ ಬಿಡಿ ಅತ್ತೆಯವ್ರೆ. ಹೋಗಿ ಹೋಗಿ ನನ್ ಪೇಪರ್ ಕೆಳಗ್ ಬೀಳ್ಬೇಕಾ? ಏನ್ ಬರ್ದಿದ್ದಾನಣ್ಣ ಸೀನು? ಸೀನು, ಮಾವ, ಎಲ್ರಿಗೂ ಕೇಳೋ ಹಾಗೆ ಬರೆದಿರೋದನ್ನು ಓದು. ನೀನೇ ಇದನ್ನ ಎಲ್ರಿಗೂ ಓದ್ ಹೇಳಬೇಕು. ಓದು ಅಂದೆ ಸೀನು. ನನಗೆ ನನ್ನ ಮ್ಯಾಥ್ಸ್ ಟೀಚರ್ ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ನನ್ನ ಮ್ಯಾಥ್ಸ್ ಟೀಚರ್ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗ್ಬೇಕು. ಅಪ್ಪ ದೇವ್ರೆ, ಈ ಬಿಟ್ಟು ಕೂಡ ಇದೇ ಕಲರ್ ಪೇಪರ್ ಮೇಲೆ ಬರ್ದಿದ್ದಾನ. ನನ್ನ ಪೇಪರ್ ಅನ್ಕೊಂಡು ಭಯ ಪಟ್ಬಿಟ್ಟೆ. ಸೋಪ್ ಬಿದ್ದೋಯ್ತು. ಮಾವ, ಅಯ್ಯೋ ಏನಾಯ್ತು ಮಾವ? ಸೋಪು, ನೀನ್ ಯಾಕೆ ಒಳಗ್ ಬಂದೆ? ಹೋಗು. ನೀನೇ ಸೋಪ್ ಬಿದ್ದೋಯ್ತು ಅಂದೆ. ಸೋಪು ಇಲ್ಲ, ಏನು ಇಲ್ಲ, ಸುಮ್ನೆ ಹೋಗು. ಸೋಪ್ ಎತ್ಕೊಡ್ತೀನಿ, ತಗೋ ಇದನ್ನ, ಹಿಡ್ಕೊ ತಗೋ. ಸರಿ ಸರಿ, ನೀನ್ ಹೋಗು. ಹೋಗ್ತೀನಿ, ಮೊದ್ಲು ನೀನು ಸ್ನಾನ ಮಾಡು. ಮತ್ತೆ ಬಿದ್ದೋಯ್ತು. ಸೋಪು ಸೋಪು. ಬಿಡು. ಕಚ್ಕೊಳ್ಳಿ ಯಾಕೆ ಕೊಡ್ತಿದ್ಯಾ? ಏನ್ ಮಾಡ್ತಿದ್ಯಾ ನೀನು? ಸರ್ಸ ಮಾವ, ಹೊರಗೆ ಹೋಗು. ಇಷ್ಟು ಸರ್ಸ ಆಡ್ಲಿಲ್ಲ ಅಂದ್ರೆ ಹೆಂಗೆ ಮಾವ? ನಿನ್ ಸರ್ಸನೂ ಬೇಡ, ನಿಂಬೇಕಾ ರಸನೂ ಬೇಡ. ನನ್ಗೆ ಇಲ್ಲಿ ಕಣ್ಣು ಉರಿತಾ ಇದ್ರೆ ನೀನು ಸರ್ಸ ಆಡ್ಬೇಕಾ? ಮೊದ್ಲು ಆಚೆ ಹೋಗು. ಅಯ್ಯೋ, ನೀರ್ ಕೊಡ್ತೀನಿ ಇರು. ಹೋಗು, ಮೊದಲು ಹೊರಗೆ ಹೋಗು ನೀನು. ಅಯ್ಯೋ, ಹೋಗು, ಮೊದಲು ಹೊರಗೆ ಹೋಗು. ಹೋಗು ಮಾವ. ಹವಾ, ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ. ಆದ್ಯನ್ಗೆ ಸಿಗಕಾಯಿ ಇಷ್ಟ ಇಲ್ಲ ಅಲ್ವಾ? ಶಾಂಪು ಬೇಕಾಗತ್ತೆ, ಶಾಂಪು ತಗೊಂಡ್ ಬರ್ತೀನಿ. ಎಲ್ಲೇ ಹೋಗ್ತಾ ಇದೀಯಾ?
ನೀನೆಲ್ಲಿಗೆ? ಏಯ್ ನೀನೆಲ್ಲ ಹೋಗ್ತಾ ಇದ್ಯಾ? ಏಯ್ ನೀನೆಲ್ಲಿಗೆ? ಮೊದ್ಲು ಕೇಳಿದ್ ನಾನು, ನೀನ್ ಎಲ್ಲೇ ಹೋಗ್ತಾ ಇದ್ಯಾ? ನಿಮ್ ಡ್ರಮ್ಮು ಮಾವ ನನಗೋಸ್ಕರ ಬಿಸಿ ನೀರ್ ತಗೊಂಡ್ ಬಂದಿದ್ದಾನೆ, ಸ್ನಾನಕ್ಕಂತ ಹೋಗ್ತಾ ಇದೀನಿ. ಹಲೋ, ನಿನಗೋಸ್ಕರ ಯಾಕೆ ತರ್ತಾನೆ? ಸೀನು ಮಾವ ನನಗೋಸ್ಕರ ತಂದಿರೋದು. ಹಲೋ, ನಿನಗೋಸ್ಕರ ಅಲ್ಲಮ್ಮ, ನಾನ್ ಕೇಳಿದ್ದಕ್ಕೆ ನನ್ಗೋಸ್ಕರ ತಂದಿರೋದು. ನನಗೋಸ್ಕರ ಅಂತ ಹೇಳಿಲ್ವೇ? ನನ್ಗೋಸ್ಕರ ಸ್ವರ್ಗದಲ್ಲಿ ಹೇಳ್ತಿರೋ ಆಗಿದೆ. ಶಿವರಾಜು, ಹಾ, ಪರವಾಗಿಲ್ಲ, ಮುಂದುವರಿಸಿ. ಇಂಥ ಸಮಯದಲ್ಲಿ ಅಷ್ಟು ಮಾತ್ರ ಸಲಿಗೆ ಇರ್ಬೇಕು ಬಿಡಿ. ಜಾನಕಿ, ಬೇಗ ಬಾ. ಬಂದೆ. ನಿನ್ ಗಂಡ ಎಷ್ಟೊತ್ತು ಅಂತ ಕಾಯ್ಬೇಕು? ಹೋಗು, ತಲೆಗೆ ಎಣ್ಣೆ ಹಚ್ಚು. ಹೋಗೆ, ಹೋಗು. ಬೇಡ ಬಿಡಮ್ಮ. ರಾಜಲಕ್ಷ್ಮಿ, ಬರ್ತಿದ್ದೀನಪ್ಪ. ಏನಪ್ಪ? ತಲೆಗೆ ಸ್ವಲ್ಪ ಎಣ್ಣೆ ಹಚ್ಚಮ್ಮ, ತಲೆ ಸ್ನಾನ ಮಾಡಬೇಕು. ರಾಜಲಕ್ಷ್ಮಿ, ಬೇಗ ಹಚ್ಚಮ್ಮ. ಆಯ್ತು ಅಪ್ಪ. ನೋಡೋದಕ್ಕೆ 2 ಕಣ್ಣು ಸಾಲ್ತಿಲ್ಲ ಅನ್ಕೊಳ್ಳಿ. ರಾಜಲಕ್ಷ್ಮಿ, ತುಂಬಾ ಹಾಯಾಗಿದೆಯಮ್ಮ. ಅಮ್ಮ ರಾಜಲಕ್ಷ್ಮಿ, ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಮಸಾಜ್ ಚೆನ್ನಾಗಿ ಮಾಡಮ್ಮ. ಆಯ್ತು ಮಾವ. ರಾಜಲಕ್ಷ್ಮಿ, ನಿಧಾನಕ್ ಮಾಡು, ಅಣ್ಣನ್ಗೆ ನೋವಾಗತ್ತಷ್ಟೇ. ಆಯ್ತು ಅತ್ತೆ. ನೋಡ್ದ ಪಾರ್ವತಿ, ಎಣ್ಣೆ ಹಚ್ಚಿದ್ರೆ ಹಾಗೆ ಹಚ್ಬೇಕು. ನೀನು ಮಾಡ್ತಿದ್ಯಾ, ಹಿಟ್ಟಿ ಸಿಗ್ದಂಗೆ ಹಿಸುತ್ತಿದ್ಯಾ. ನಮ್ ರಾಜಲಕ್ಷ್ಮಿ ಏನ್ ಮಾಡೋದು ಹಾಗೆ ಇರುತ್ತೆ. ಕಾಣಿಸ್ತಾ ಇದೆಯಾ? ಮಾವ, ನಾನ್ ಹಾಕೊಂಡಿರೋದು ಪರ್ಪಲ್ ಕಲರ್ ಅಲ್ಲ, ಸರಿಯಾಗಿ ನೋಡ್ ಹೇಳು. ಅದೇ, ಚೆನ್ನಾಗಿದ್ಯಾ? ಮತ್ತೆ ನನ್ನ ಈ ಬ್ಲೌಸ್ ಹೇಗಿದೆ? ಗ್ರೇ ಕಲರು, ಪರ್ಪಲ್ ಕಲರು, 2 ಕಲರ್ಸ್ ಮ್ಯಾಚಿಂಗ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ಮಾವ, ನಾನು ಹಾಕೊಂಡಿರೋದು ಗೋಲ್ಡ್ ಕಲರ್. ಹೌದು ಅಲ್ವಾ? ನಿನ್ನ ನೋಡಿ ನಾನು ಕಳೆದು ಹೋಗ್ಬಿಟ್ಟಿದ್ದೀನಿ. ಅಲ್ಲ, ನೀನು ನನ್ನಂತಾನೆ ನೋಡ್ತಾ ಇರೋದು. ನಿನ್ನನ್ನೇ ನೋಡ್ತಿದ್ದೀನಿ ಅಂತ ಹೇಳಿದ್ನಲ್ಲ. ನಿನಗೇನ್ ಬೇಕು ಹೇಳು? ಸರಿ ಬಿಡು, ನನ್ ಬಳೆ ಹೇಗಿದೆ ಹೇಳು? ಆ ಮುದ್ದಾದ ಕೈಗೆ ಗಾಜಿನ ಬಳೆಗಳು ತುಂಬಾ ಚೆನ್ನಾಗಿದೆ. ಮಾವ, ನಾನು ಹಾಕೊಂಡಿರೋದು ಚಿನ್ನದ ಬಳೆ. ನೀನ್ ಯಾರನ್ನ ನೋಡ್ತಾ ಇದ್ಯಾ? ಅಷ್ಟೊತ್ತಿಂದ ಆಚೆ ನೋಡ್ತಾ ಇದ್ಯಾ? ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬಲ್ಲೋರಿಲ್ಲ. ನೀನ ಲೇ ಸೀನು, ಲೇ, ಹಾಗೆ ಆಕಾಶ ನೋಡೋದು ಬಿಟ್ಟು ಒಳಗಡೆ ಹೋಗಿ ಸ್ವಲ್ಪ ಕೆಲಸ ಮಾಡ್ಬೋದಲ್ವೇನಾ?
ಇವನೊಬ್ಬ ವಿಚಿತ್ರ ಮನುಷ್ಯ. ನಮ್ಮ ಲೋಕದಲ್ಲಿ ಯಾವಾಗ್ಲೂ ಇರಲ್ಲ. ಏನೋ ನಮ್ಮ ಕೆಲಸನ ಮುಗಿಸ್ಕೊಂಬರೋಣ. ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬಲ್ಲು. ಸಿಕ್ತು. ತೋಟಕ್ಕೆ ಹೋಗಿ 4 ಪೆಗ್ ಹಾಕೊಂಡು ಬರೋಣ. ಏನ್ರಿ ಎಲ್ಲಗ ಹೋಗ್ತಾ ಇದ್ದೀರಾ? ಕಜ್ಜಾಯ ತಿನ್ನೋರಂತೆ ಬನ್ನಿ. ಬನ್ರಿ. ಪದ್ದು. ಸೀನು, ಅಮ್ಮ, ನಿನ್ಗೋಸ್ಕರ ಕಜ್ಜಾಯ ತಂದಿದ್ದೀನಿ, ತಗೋ ತಿನ್ನು. ಯಾವ ಗಂಡ ಆದ್ರೂ ಹಬ್ಬದ ದಿನ ಸಂತೋಷವಾಗಿ ಎಣ್ಣೆ ಹೊಡಿಬೇಕು ಅಂದ್ರೆ ಅಡ್ಡ ಬರೋ ಮೊದಲನೇ ವ್ಯಕ್ತಿ ಯಾರು ಗೊತ್ತಾ? ಈ ಹೆಂಡತಿರೇ. ಈ ಹೆಂಡತಿರಿಗೂ ಎಣ್ಣೆಗೂ ಯಾವುದೋ ಲಿಂಕ್ ಇದೆ ರೀ. ಕಜ್ಜಾಯ ಲಡ್ಡುನಾ? ಛೇ, ಇದೇನ್ ಕಾಂಬಿನೇಷನ್? ಅಷ್ಟಕ್ಕೂ ಕಜ್ಜಾಯಕ್ಕೆ ಏನ್ ಚೆನ್ನಾಗಿರುತ್ತೆ ಗೊತ್ತಾ? ಅಷ್ಟಕ್ಕೂ ಕಜ್ಜಾಯನ ಹೇಗ್ ತಿನ್ಬೇಕು ಅಂತ ಗೊತ್ತಾ? ಕಜ್ಜಾಯ ಒಬ್ಬಟ್ಟನ್ನು ತಗೊಂಡು ಅದನ್ನ ತುಪ್ಪದಲ್ಲಿ ಮುಳುಗಿಸಿ ಹಾಗೆ ಅದನ್ನ ಎತ್ಕೊಂಡು ಆ ಪೀಸ್ನ ಹಾಗೆ ತಗೊಂಡು ಬಾಯಿಗೆ ಹಾಕೊಂಡ್ರೆ ಸರಸರ ಅಂತ ಒಳಗೆ ಹೋಗ್ಬಿಡುತ್ತೆ. ಅದು ಕಣೆ ಕಜ್ಜಾಯ ತಿನ್ನೋ ಪದ್ಧತಿ. ನಾನ್ ಯಾವತ್ತೂ ಹಾಗೆ ತಿನ್ನಿಲ್ವಲ್ಲ. ಅಮ್ಮ, ಅಪ್ಪ ಹೇಳ್ತಿರೋದು ಒಂಥರ ಚೆನ್ನಾಗಿದೆ. ಹೋಗ್ ತಗೊಂಡ್ ಬಾಮ್ಮ. ಅದು ಸರಿ. ಇಲ್ ನೋಡಿ, ನಾನ್ ಬರೋ ತನಕ ಇಲ್ಲೇ ಇರ್ಬೇಕು, ನೋಡ್ಕೋತಿರೋ? ಸರಿ ಅಮ್ಮ. ಲೈ, ಪ್ರಪಂಚದಲ್ಲಿ ಎಷ್ಟೋ ಜನರಿಗೆ ಮೋಸ ಮಾಡಿದೀನಿ ಕಣೋ, ಆದ್ರೆ ನಿಮ್ಮ ಅಮ್ಮಂಗ್ ಮಾತ್ರ ಮೋಸ ಮಾಡಕ್ ಆಗ್ತಿಲ್ಲ ಕಣೋ. ಅದು ತುಪ್ಪದಲ್ಲಿ ಮುಳುಗ್ಸು, ಇನ್ನೊಂದ್ಸಲ ಮುಳುಗ್ಸು. ಅದು ಈಗ ತಿನ್ನು. ಸೂಪರ್. ಮತ್ತೆ ಏನ್ ಅನ್ಕೊಂಡಿದ್ಯಾ ಈ ರಿಂಗು ವೆಂಕಟರಾವ್ ಅಂದ್ರೆ? ಅಲ್ಲ, ನಿಮ್ಮ ಅಮ್ಮಂಗೆ ಕಜ್ಜಾಯ ತಿನ್ನೋದ್ರ ಬಗ್ಗೆ ಏನೋ ಗೊತ್ತು, ಕಲ್ತ್ಕೊಂತ ಹೇಳ ಸ್ವಲ್ಪ. ತುಂಬಾ ಚೆನ್ನಾಗಿದೆ. ಇದನ್ನ ಆದ್ಯನ್ಗೂ ಕೊಡೋಣ, ಇಷ್ಟಪಡ್ಬೋದು. ಅಮ್ಮ, ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ತಿಂದ್ರೆ ನನಗೆ ತೃಪ್ತಿ ಆಗಲ್ಲ, ಒಳಗ್ ಹೋಗಿ ತಿಂತೀನಿ. ಲೋ, ಅದು ಪರವಾಗಿಲ್ಲಮ್ಮ. ಏನು ಅಂದ್ರೆ ನೀವೆಲ್ಲಿಗೆ ಹೋಗ್ಬೇಕಾದ್ರೆ ಎಲ್ಲಿಗಂತ ಕೇಳಬಾರ್ದು ಅಂತ ಗೊತ್ತಿಲ್ವೇನೆ ನಿಂಗೆ? ಏನೋ ಸ್ಪೆಷಲ್ ಕಜ್ಜಾಯ ಅಂದ್ರಿ. ಅದು ನಾವು ತಿನ್ನೋದಕ್ಕೆ ಅಲ್ಲ ಪದ್ಮ. ನನ್ನ ಸ್ನೇಹಿತ ಒಬ್ಬ ಪ್ರೀತಿನ ನನಗ್ ಕೊಟ್ಟಿದ್ದಾನೆ. ಅದೇ ಪ್ರೀತಿನ ನಾನು ಕೂಡ ಜನಗಳಿಗೆ ಹಂಚ್ಬೇಕಲ್ವಾ, ಅದಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಅಂದ್ರೆ ಆ ಪ್ರೀತಿಲ್ ನಾನಿಲ್ವಾ? ಮಾವಾ, ಮಾವಾ, ಎದ್ದೇಳು, ಎದ್ದೇಳು, ಎದ್ದೇಳು. ಇಲ್ಲಿಗೆ ಯಾಕೆ ಬಂದೆ ನೀನು? ಅದು ಅಮ್ಮ ಕಜ್ಜಾಯ ಕೊಟ್ರು, ತಿನ್ಕೊಂಡು ನೀನು ಕೊಡೋಣ ಅಂತ ಬಂದೆ. ಆದ್ಯ, ನಿನಗೇನಾದ್ರೂ ಕಾಮನ್ ಸೆನ್ಸ್ ಇದೆಯಾ? ಯಾಕೆ ಮೈ ಮೇಲೆ ಬಿದ್ದೆ? ನನ್ನನ್ನಲ್ಲ, ನಿಮ್ ಡ್ರಮ್ಮ ಮಾವನ್ ಕೇಳು, ನನ್ ಮೇಲೆ ಯಾಕೆ ಬಿದ್ದ ಅಂತ. ಮಾವ, ಅಷ್ಟಕ್ಕೂ ಏನ್ ನಡೀತು? ಅದು ಅಂದ್ರೆ ಅದು ಏನ್ ನಡೀತು ಅಂದ್ರೆ, ಆದ್ಯ ನೀನೇ ಹೇಳು. ಆದ್ಯ, ಏನ್ ಮಾವ ಇದು? ನಾನ್ ನಿನಗೋಸ್ಕರ ಹುಡುಕ್ತಾ ಇದ್ರೆ ನೀನು ಆದ್ಯನ್ ಹುಡುಕ್ತಾ ಇದ್ಯಾ? ಅದಲ್ಲ ಚಾರು,
ಅದು ಕಜ್ಜಾಯ ಒಬ್ಬಟ್ಟು ತುಪ್ಪದ ಕಾಂಬಿನೇಷನ್ ಸಕ್ಕದಾಗಿರುತ್ತೆ ಅಂತ ನಮ್ಮ ಅಪ್ಪ ಹೇಳಿದ್ರು. ಅಪ್ಪ ಹೇಳಿದ್ರೆ ತಿನ್ನೋಣ ಅಂತ ಬಂದೆ, ಗೊತ್ತಿಲ್ಲದೆ ಹೀಗಾಗೋಯ್ತು ಅಷ್ಟೇ. ಹಾ ಅಪ್ಪ ಬಂದೆ. ಮಾವ ಡೌಟೇ ಇಲ್ಲ, ಆದ್ಯನ್ ತಡಿಲಿಲ್ಲ ಅಂದ್ರೆ ನನ್ ಮದ್ವೆ ಆದ ಹಾಗೇನೆ. ರಂಗೋಲಿ ಸ್ಪರ್ಧೆಗೆ ಯಾರ್ಯಾರ ಹೆಸರು ಕೊಡ್ತಾ ಇದೀರೋ ಸ್ವಲ್ಪ ನೋಡ್ಕೊಂಡ್ ಕೊಡಿ. ಮೊದ್ಲೇ ಬರ್ದೇ ಇರೋರು ಕೂಡ ರಂಗೋಲಿ ಹಾಕೋದಕ್ಕೆ ರೆಡಿ ಆಗಿದ್ದಾರೆ. ಇಲ್ಲಿ ಬರ್ದೇ ಇರೋರು ಯಾರಿದ್ದಾರೆ? ನಾನಂತೂ ಸ್ಪರ್ಧೆನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ. ನಮ್ಮೆಲ್ರ ಉದ್ದೇಶ ನೀನ್ ಭಾಗವಹಿಸಬಾರ್ದು ಅಂತಾನೆ. ಏನ್ ಹಾಗಂದ್ರೆ ಪಾರ್ವತಿ? ಅಂದ್ರೆ ಎಲ್ಲ ಮರ್ಯಾದೆ ತೆಗೆದ್ ಬಿಡ್ತಾಳು ಅಂತ ಹೇಳ್ದೆ ಅಕ್ಕ. ಈಗ ಇವಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳೋದು ಅಗತ್ಯ ಇದೆಯಾ ಅತ್ಗೆ? ರಂಗೋಲಿ ಹಾಕೋದ್ರಲ್ಲಿ ನಿಪುಣರಾಗಿರೋರೇ ಸ್ಪರ್ಧೆನಲ್ಲಿ ಭಾಗವಹಿಸ್ತಾ ಇಲ್ಲ. ಅಂಥದ್ರಲ್ಲಿ ಯಾವುದೇ ಅನುಭವ ಇಲ್ಲದೆ ಇರೋರು ಸ್ಪರ್ಧೆನಲ್ಲಿ ಯಾಕೆ ಭಾಗವಹಿಸ್ಬೇಕು ಅನ್ಕೋತಿದಾರೋ ನನ್ಗಂತೂ ಅರ್ಥ ಆಗ್ತಿಲ್ಲ. ಕಲಿಬೇಕು ಅನ್ಕೋತಿದ್ದಾಳೇನೋ. ಕಲ್ತ್ಕೋಬೇಕು ಅಂದ್ರೆ ನಮ್ಮನೆ ಅಂಗಳದಲ್ಲಿ ಹಾಕ್ಬೇಕು. ಸ್ಪರ್ಧೆಲ್ ಸೋತು ಮನೆ ಮರ್ಯಾದೆ ತೆಗೆಯೋದಲ್ಲ. ಆದ್ಯ ಹೇಳ್ತಿದ್ದಾಳಲ್ವಾ, ಖಂಡಿತವಾಗ್ಲೂ ಅವಳು ಗೆದ್ದೆ ಗೆಲ್ತಾಳೆ. ಇಲ್ಲಿವರೆಗೂ ನಮ್ಮನೆಯಿಂದ ಯಾರು ಸೋತಿಲ್ಲ ಅತ್ಗೆ. ಮೊದಲನೇ ಸಲ ಸೋಲ್ತಾರೆ ಅಂತ ಹೇಳ್ತಾ ಇದ್ದೀನಿ. ಡೋಂಟ್ ವರಿ ಅತ್ತೆ, ನಾನು ಇದೀನಲ್ಲ. ಏನು ನೀನು ಭಾಗವಹಿಸ್ತೀಯಾ? ಹೌದು ಮಾವ, ರಂಗೋಲಿ ಹಾಕೋದು ಆದ್ಯಂಗ್ ಹೊಸದಿರ್ಬೋದು, ಅದ ನನಗಲ್ಲ. ಈ ಸ್ಪರ್ಧೆಲ್ ಗೆದ್ದು ನಮ್ಮ ಮನೆ ಮರ್ಯಾದೆನ ಹೆಚ್ಚಿಸ್ತೀನಿ. ರಂಗೋಲಿ ಸ್ಪರ್ಧೆಲಿ ನನ್ ಜೊತೆ ಯಾರು ಚಾಲೆಂಜ್ ಮಾಡಕ್ ಆಗಲ್ಲ ಅಂತ ಪ್ರೂವ್ ಮಾಡ್ತೀನಿ. ನಮ್ ಚಾರು ಹೇಳಿದ್ಲು ಅಂದ್ರೆ ಖಂಡಿತ ಅವಳು ಗೆದ್ದೇ ಗೆಲ್ತಾಳೆ ಕಣೋ. ನೀನು ಪ್ರೈಸ್ ತಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ರಂಗೋಲಿನ ರಂಗೋಲಿ ತರ ಹಾಕಿದ್ರೆ ಸಾಕು. ಯಾವ್ದೋ ಚಿಂಪಾಂಜಿನ್ ಬಿಡಿಸಿದ್ಲು ಅಂತ ಅನ್ಕೊಳ್ಳಿ, ಜನ ಎಲ್ಲ ನಕ್ಬಿಡ್ತಾರೆ. ಚಾರು, ನೀನ್ ಟೆನ್ಷನ್ ಮಾಡ್ಕೋಬೇಡ. ರಂಗೋಲಿಲಿ ನಿನ್ ಮುಖ ಅಂತೂ ಬಿಡ್ಸೋದೇ ಇಲ್ಲ. ನೋಡಿದ್ರ ಅತ್ತೆ ಹೇಗ್ ಮಾತಾಡ್ತಾಳೆ? ಆದ್ಯ, ಸ್ವಲ್ಪ ಹೊತ್ತು ಮಾತಾಡ್ತಿ ಸುಮ್ನಿರ್ತೀಯಾ? ಅದನ್ನ ಚಾರುಗ್ ಹೇಳಿ, ನನಗಲ್ಲ. ರಂಗೋಲಿ ಹಾಕ್ಬೇಕು ಅಂದ್ರೆ ಸಹನೆ ಇರ್ಬೇಕು, ಮೂಗ್ ತುದಿಲಿ ಕೋಪ ಅಲ್ಲ. ಆದ್ಯ, ರಾಜಿ, ಹೇಗಾದ್ರೂ ಸರಿ, ನೀವಿಬ್ರು ಈ ಸ್ಪರ್ಧೆಲಿ ಗೆದ್ದೇ ಗೆಲ್ಬೇಕು. ಹೋಗಿ ನಿಮ್ಮಿಬ್ರ ಹೆಸರನ್ನು ಕೊಡಿ, ಹೋಗಿ. ಚಾರು, ನೀನು ಹೋಗಿ ಹೆಸರು ಕೊಡು. ಬನ್ನಿ. ಅಲ್ವಾ? ಆದ್ಯ, ಆಲ್ ದಿ ಬೆಸ್ಟ್ ಆದ್ಯ. ನೀನು ರಂಗೋಲಿ ಸ್ಪರ್ಧೆಯಲ್ಲಿ ಗೆಲ್ಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಬೇಡ್ಕೋತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಏನ್ ಮಾವ ಇದು? ನಿನ್ ಹೆಂಡತಿ ಆಗೋಳು ನಾನು, ನನಗ್ ತಾನೇ ಆಲ್ ದಿ ಬೆಸ್ಟ್ ಹೇಳ್ಬೇಕು. ನಿನ್ನನ್ ಹೇಗ್ ಮರೆಯಕ್ಕಾಗುತ್ತೆ ಚಾರು? ನಿನ್ಗೂನು ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಸ್ಪರ್ಧೆಲ್ ಗೆಲ್ಲೋದು ಒಬ್ರೇ ಮಾವ, ಇಬ್ರು ಗೆಲ್ಲಲ್ಲ. ನೀನ್ ಆಲ್ ದಿ ಬೆಸ್ಟ್ ಮೊದಲು ಹೇಳಿದ್ದು ಈ ಆದ್ಯಾಗೆ, ಆಮೇಲೆ ನನ್ಗೆ. ಅಂದ್ರೆ ಒಬ್ರಿಗೆ ಹೇಳಿದ್ದು ನಿಜ, ಇನ್ನೊಬ್ರಿಗೆ ಹೇಳಿದ್ ಸುಳ್ಳ? ನಿಜ ಹೇಳು, ಮನ್ಸ್ಫೂರ್ತಿಯಾಗಿ ಯಾರ್ ಗೆಲ್ಬೇಕು ಅಂತ ಬೇಡ್ಕೋತಿದ್ಯಾ? ಅಂದ್ರೆ ಯಾರಿಗ್ ಟ್ಯಾಲೆಂಟ್ ಇರುತ್ತೋ ಅವರೇ ಅಲ್ವಾ ಗೆಲ್ಲದು? ಮಾವ, ಅಂದ್ರೆ ನಿನ್ ಹತ್ರ ಟ್ಯಾಲೆಂಟ್ ಇಲ್ವಾ? ಯಾಕಿಲ್ಲ,
ಇದೆ. ಇದ್ರೆ ಹೀರೋರೇ ಗೆಲ್ತಾರೆ. ಮಾವ ಆದ್ಯ ನೀನ್ ಗೆಲ್ತೀಯೋ ಇಲ್ವೋ ಅಂತ ಒಂಥರ ಭಯ ಆಗ್ತಿದ್ಯಮ್ಮ. ನಿನಗ್ ರಂಗೋಲಿ ಹಾಕಕ್ ಬರಲ್ಲ ಅಂತ ಎಲ್ಲರೂ ಹೀಯಾಳಿಸ್ತಾ ಇದ್ದಾರೆ. ಅಂಥವ್ರ ಹತ್ರ ನೀನು ಚಪ್ಪಾಳಿ ತಗೊಳ್ಬೇಕು, ಗೊತ್ತಾಯ್ತಾ? ಯಾರು ಭಯ ಪಡ್ಬೇಕಾದ ಅವಶ್ಯಕತೆ ಇಲ್ಲ. ನಾನೇ ಗೆಲ್ತೀನಿ. ಆದ್ಯನ್ ಹಠದ ಬಗ್ಗೆ ನಮಗ್ ಗೊತ್ತೇ ಇದೆಯಲ್ಲ ಅತ್ತೆ. ಅವಳು ಮನ್ಸ್ ಮಾಡಿದ್ರೆ ಖಂಡಿತ ಸಾಧಿಸ್ತಾಳೆ. ಹೌದು ದೊಡ್ಡಮ್ಮ, ಮೊನ್ನೆ ತಾನೆ ಚೆಸ್ ಗೇಮ್ ಅಲ್ಲಿ ತುಂಬಾ ಪ್ರೈಸ್ ತಗೊಂಡಿದ್ದಾಳೆ. ಆದ್ಯಕ್ಕನ್ ಬ್ರೈನು ತುಂಬಾ ಫಾಸ್ಟ್. ಕಂಪ್ಯೂಟರ್ ಉಪಯೋಗಿಸೋ ಆದ್ಯಕ್ಕನ್ಗೆ ರಂಗೋಲಿ ಸ್ಪರ್ಧೆಯಲ್ಲಿ ಗೆಲ್ಲೋದು ಅದ್ಯಾವ್ದು ದೊಡ್ಡ ವಿಷಯನೇ ಅಲ್ಲ. ನೋಡಿದ್ರ ಅತ್ತೆ, ಬಿಟ್ಟು ಕೂಡ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತ. ಆದ್ಯ, ನೀನ್ ಗೆಲ್ತೀಯ ಅಂತ ನಾನು ಮತ್ತೆ ಅತ್ತೆ ತುಂಬಾ ಆಸೆ ಇಟ್ಕೊಂಡಿದೀವಿ. ನೀನು ಖಂಡಿತ ಗೆಲ್ಲೇಬೇಕು. ಅಮೆರಿಕಲ್ ಬೆಳ್ದಿದ್ರು ಕೂಡ ಇಲ್ಲಿನ ಪದ್ಧತಿಗಳನ್ನ ಮರ್ತಿಲ್ಲ ಅಂತ ಇವ್ರಿಗೆಲ್ಲ ತಿಳಿಯೋ ಹಾಗೆ ಮಾಡ್ಬೇಕು. ರಂಗೋಲಿ ಬಗ್ಗೆ ಚಿಕ್ಕತ್ತೆ ಏನೇನ್ ಹೇಳಿದ್ರು ಅದನ್ನೆಲ್ಲ ನೀನು ನೆನ್ಪು ಮಾಡ್ಕೋ. ನಿನ್ ಫೋಕಸ್ ಎಲ್ಲ ನೀನ್ ಹಾಕೋ ರಂಗೋಲಿ ಮೇಲೆ ಇರ್ಬೇಕು. ಫಸ್ಟ್ ಪ್ರೈಸ್ ತರಲೇಬೇಕು. ಇದೆಲ್ಲ ನನಗ್ ಯಾಕೆ ಹೇಳ್ತಿದ್ಯಾ? ಅಂದ್ರೆ ನೀನ್ ಗೆಲ್ಲಿ ಅಂತ ಮೋಟಿವೇಟ್ ಮಾಡ್ತಿದ್ದೆ ಅಷ್ಟೇ. ಬೇಕಾಗಿಲ್ಲ. ಬೇಕಂದ್ರೆ ನೀನ ಪಪ್ಪು ಚಾರನ ಮೋಟಿವೇಟ್ ಮಾಡು. ಅಷ್ಟಕ್ಕೂ ನಾನು ಈ ಸ್ಪರ್ಧೆಗೆ ಬಂದಿರೋದೆ ಗೆಲ್ಲೋದಕ್ಕೆ ಅಂತ. ಖಂಡಿತ ಗೆದ್ದೇ ಗೆಲ್ತೀನಿ. ಯಾಕಂದ್ರೆ ಈ ಗೆಲುವು ನನಗೋಸ್ಕರ ಅಲ್ಲ, ರಾಜಲಕ್ಷ್ಮಿಗೋಸ್ಕರ, ರಾಜಲಕ್ಷ್ಮಿ ಓದಿಗೋಸ್ಕರ. ನೀನ್ ಈ ಚಾಲೆಂಜ್ ಮಾಡಿದ್ದು ನಂಗೆ ಇಷ್ಟ ಆಗ್ತಿಲ್ಲ ಆದ್ಯ. ನನ್ನ ಓದ್ಗೋಸ್ಕರ ನೀನ್ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು ನನಗಿಷ್ಟನೇ ಇಲ್ಲ. ಒಂದ್ಸಲ ಯೋಚನೆ ಮಾಡು ಆದ್ಯ. ನಮ್ಮ ಉದ್ದೇಶ ಒಳ್ಳೇದಾಗಿದ್ದಾಗ ಗೆಲುವು ನಮ್ ಹಿಂದೆನೆ ಇರುತ್ತೆ ಅಂತ ನೀನೇ ಹೇಳಿದ್ದೆ ಅಲ್ವಾ? ಈಗ ನೀನೇ ಭಯ ಪಟ್ರೆ ಹೇಗೆ? ನಾನೇ ಗೆಲ್ಲೋದು. ನಿಮ್ಮಪ್ಪ ನೀನ್ ಓದೋದಕ್ಕೋಸ್ಕರ ಒಪ್ಕೊಳ್ಳೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಅತ್ತೆ, ಇದರಲ್ಲಿ ನೆಟ್ ಆನ್ ಮಾಡಿದ್ಮೇಲೆ ಮೊದಲು ಯಾವ ರಂಗೋಲಿ ಬರುತ್ತೋ ಅದನ್ನೇ ಹಾಕೋಣ. ಫೋನ್ ಆನೇ ಆಗ್ತಾ ಇಲ್ಲ ಚಿಕ್ಕಮ್ಮ. ಈಗಷ್ಟೇ 9 ಪ್ರದಕ್ಷಿಣೆ ಹಾಕಿದ್ರೆ ನಾಗದೇವತೆ ನಿನ್ ಕೋರಿಕೆನ ತೀರಿಸ್ತಾಳೆ ಅಂತ ಹೇಳಿದ್ಯಲ್ಲ. ಅದು ನಿನ್ ಬುದ್ಧಿಗಿಷ್ಟು ಬೆಂಕಿ ಹಾಕ. ಒಳ್ಳೆ ರಂಗೋಲಿ ಹಾಕ್ತೀಯ ಅನ್ಕೊಂಡ್ರೆ ಕೊನೆಗೆಲ್ಲ ಉಲ್ಟಾಯ್ತಲ್ಲೇ. ಇಂಥ ಸ್ಪರ್ಧೆಲ್ ಪಾಲ್ಗೊಂಡಾಗ ಮೋಸ ಮಾಡ್ಬೇಕು ಅನ್ಕೊಂಡ್ರೆ ಹೀಗೆ ಆಗೋದು. ಅಲ್ಲಿ ಎಲ್ರೂ ರಂಗೋಲಿ ಹಾಕ್ತಾ ಇದಾರೆ, ನೀನಿನ್ನು ಹೇಗ್ ಹಾಕೋದು ಅಂತ ಯೋಚಿಸ್ತಾ ಇದ್ಯಾ. ಆ ಕಿಲಾಡಿ ಆದ್ಯ ಮಾತ್ರ ಯಾವ ರಂಗೋಲಿ ಹಾಕೋದು ಅಂತ ಮೊದ್ಲೇ ಪ್ರಿಪೇರ್ ಆಗಿದ್ದಾಳೆ. ಈಗ ಸ್ಪರ್ಧೆಗಳೆಲ್ಲ ರಂಗೋಲಿ ಶುರು ಮಾಡ್ಬೇಕಾಗಿ ಕೇಳ್ಕೊತೀವಿ. ಅಶ್ಶೋ ಚಿಕ್ಕಮ್ಮ, ಟೈಮ್ ಆಗೋಯ್ತು. ಈಗ ನಾವ್ ಏನ್ ಮಾಡೋದು? ನಿನ್ಗೆ ಯಾವ್ದೋ ಒಂದ್ ನೆನ್ಪಿರುತ್ತಲ್ವಾ, ಅದನ್ನೇ ಹಾಕು. ಯಾವ ರಂಗೋಲಿನೂ ಹಾಕ್ಲಿಲ್ಲ ಅಂದ್ರೆ ಮೊದ್ಲೇ ಸೋತ್ ಹೋಗ್ತೀಯಾ? ಅಯ್ಯೋ, ನಂಗೆ ಯಾವ್ದು ನೆನ್ಪೇ ಇಲ್ಲ ಚಿಕ್ಕಮ್ಮ. ಈಗ ನಾನು ಏನ್ ಮಾಡ್ಲಿ? ಈ ಮೊಬೈಲ್ ಕೂಡ ಆನೇ ಆಗ್ತಾ ಇಲ್ಲ. ರೆಡಿ, 1, 2, 3, ಸ್ಟಾರ್ಟ್. ಆದ್ಯ, ಅಲ್ಲಿ ರೌಂಡು. ಆದ್ಯ,
ಆದ್ಯಾ ರಂಗೋಲಿ ಸ್ಪರ್ಧೆ ಪೂರ್ತಿಯಾಗಿದೆ. ಈ ಸ್ಪರ್ಧೆಯಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಗೊತ್ತಾಗುತ್ತೆ. ಪಿಡಿ ಅವರೇ, ಹೋಗಿ ಆ ರಂಗೋಲಿನ ಪರೀಕ್ಷೆ ಮಾಡಿ ಯಾರು ಚೆನ್ನಾಗಿ ಹಾಕಿದಾರೋ ಆ ವಿಜೇತೆನ ನೀವು ನಮಗೆ ತಿಳಿಸಿ. ಬಂದೆ ಇಲ್ಲಿಗೆ. ಅಂಕಲ್, ಮೊನ್ನೆ ನಡೆದಿದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ಒಂದ್ಸರಿ ನಾನು ಹೇಳೋದನ್ನ ಕೇಳಿ. ಏನೋ ತಪ್ಪಿಲ್ಲ ಅಂತ್ಯಾ? ಅವತ್ ನೀನೇ ಎಲ್ಲ ಒಪ್ಕೊಂಡೆ ತಾನೆ? ನಮ್ಮ ಮಾವ ಕ್ಷಮಿಸಿದ್ರು ತಾನೆ? ಬೇಕಂದ್ರೆ ಕಂಪ್ಲೇಂಟ್ ನ ವಾಪಸ್ ತಗೋತೀವಿ, ಮೊದ್ಲಿಲ್ಲಿಂದ ಹೊರಡು. ಸೀನು, ಅವನೇನ್ ಹೇಳ್ಬೇಕು ಅನ್ಕೋತಿದಾನೋ ಹೇಳಕ್ ಬಿಡು. ಮಾವ, ನೀನ್ ಏನ್ ಹೇಳ್ಬೇಕು ಅನ್ಕೋತಿದ್ಯೋ ಅದನ್ನ ನೇರವಾಗಿ ಹೇಳು. ಸರ್, ನೀವು ಹೇಳಿ. ರಾಜಾರಾಮ್ ಅವ್ರೆ, ನಿಮ್ ತಮ್ಮ ಮತ್ತೆ ನಿಮ್ ಅಳಿಯ ಇವನ್ ಮೇಲೆ ಚೀಟಿಂಗ್ ಕೇಸ್ ಹಾಕಿದ್ದಾರೆ. ಇವಾಗ ಇವನ್ ಯಾವ ತಪ್ಪು ಮಾಡಿಲ್ಲ ಅಂತಿದ್ದಾನೆ. ಹೌದು, ಇವನೇನು ಮಾಡಿಲ್ಲ. ಚೀಟ್ ಮಾಡಿರೋದು ಇವರಪ್ಪ ಅಮ್ಮ. ಇವನು ನಮ್ಮ ಹತ್ರ ನಿಜ ಹೇಳಿದ್ದಕ್ಕೆ ಸಂಬಂಧನ ಕ್ಯಾನ್ಸಲ್ ಮಾಡ್ಕೊಂಡಿದ್ದು. ಅಂಕಲ್, ಅದ್ ನಿಜ ಅಲ್ಲ ಅಂಕಲ್, ಅದೆಲ್ಲ ಸುಳ್ಳು. ಸಾಕು, ನಿಲ್ಸು. ಆವತ್ತು ಎಲ್ರ ಮುಂದೆ ಅದೃಷ್ಟವಶಾತ್ ನಿಜ ಬಯಲಾಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನನ್ನ ಮಗಳ ಭವಿಷ್ಯ ಏನಾಗ್ತಿತ್ತು? ಇಲ್ಲ ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇವನ್ ಕಡೆಯಿಂದ ಯಾವುದೇ ರೀತಿಯಾದ ತಪ್ಪು ಆಗಿಲ್ಲ. ಇವನ್ ಹಾಗೆ ಹೇಳೋದಕ್ಕೆ ನಿಮ್ಮನೆ ಹುಡುಗಿನೇ ಕಾರಣ. ನಮ್ಮನೆ ಹುಡುಗಿನ? ಹೌದು ಅಂಕಲ್. ನಿಜವಾಗ್ಲೂ ನನಗೆ ಯಾವ ಬ್ಯಾಡ್ ಹ್ಯಾಬಿಟ್ಸು ಇಲ್ಲ. ನನಗೆ ಈ ಸಂಬಂಧ ಬಿಡೋದಕ್ಕೆ ಇಷ್ಟ ಇಲ್ಲದೆ ಹಾಗೆ ಸುಳ್ಳು ಹೇಳ್ದೆ ಅಷ್ಟೇ. ನನ್ನ ಹತ್ರ ಸುಳ್ಳು ಹೇಳ್ಸಿದ್ದಾರೆ. ನಮ್ಮನೇಲಿರೋ ಹುಡುಗಿ ನಿನ್ ಹತ್ರ ಸುಳ್ಳು ಹೇಳ್ಸಿದ್ರ? ಹೌದು ಅಂಕಲ್, ನಿಮ್ಮನೆ ಹುಡುಗಿನೇ. ಯಾರದು? ಅದು ಅಲ್ಲಿ ನೋಡಿ, ಆ ಹುಡುಗಿನೇ ಅಂಕಲ್. ಕುಮಾರಿ ಆದ್ಯ. ಆದ್ಯಾ, ನೀನ್ ಹೋಗು. ಮನೆಯಿಂದ ಆಚೆ ತಳ್ಬೇಕಾಗಿದ್ದ ಕೈಯಲ್ಲಿ ಬಹುಮಾನ ಇಸ್ಕೊಳಕ್ ಹೋಗ್ತಾ ಇದ್ದಾಳೆ.
ಆದ್ಯಾಗೆ ವಿಷಯ ಗೊತ್ತಿಲ್ಲದೆ ಹ್ಯಾಪಿ ಆಗಿದ್ದಾಳೆ. ಪೊಲೀಸವ್ರು ಬಂದು ಮಾವನ್ಗೆ ಆ ವಿಷಯ ಹೇಳಿದ್ದಾರೆ ಅಂತ ಗೊತ್ತಾದ್ರೆ ಅಷ್ಟೇ ಕತೆ. ಹೋಗ್ಲಿ ಬಿಡು, ಫಸ್ಟ್ ಪ್ರೈಸ್ ಗೆದ್ದಿರೋ ಖುಷಿ ಇನ್ನೂ ಎಷ್ಟೊತ್ತಿರುತ್ತೆ ಅಂತ ನೋಡೋಣ. ಇದು ನಿಮ್ ಕುಟುಂಬಕ್ಕೆ ಸಂಬಂಧಪಟ್ಟಿರೋ ವಿಷಯ. ನೀವೇ ನೋಡ್ಕೋತೀರಾ ಅಥವಾ ನಮಗೆ ಆಕ್ಷನ್ ತಗೊಳಕ್ ಹೇಳ್ತೀರಾ? ಇದನ್ನ ನೋಡ್ಕೋತೀನಿ. ನೀವು ದಯವಿಟ್ಟು ಹೊರಡಿ. ಅವಳಿಗೆ ಆ ಪ್ರೈಸ್ ನಿನಗೆ ಬರುತ್ತೆ ಅಂತ ಆಸೆ ಪಟ್ಟಿದ್ವಿ ಚಾರು. ನೀನ್ ಗೆದ್ದಿದ್ರೆ ಅಲ್ವಾ? ಇಷ್ಟೆಲ್ಲ ಆದ್ಮೇಲೆ ಏನು ಅಂತಾನೆ ಪ್ರೈಸ್ ಕೊಡ್ತಿದ್ರಾ? ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ರಾಜಾರಾಮ್ ಅವ್ರ ಹತ್ರ 2 ನಿಮಿಷ ಮಾತಾಡ್ತೀನಿ. ಮಾತಾಡಮ್ಮ, ಅದರಲ್ಲಿ ಏನಿದೆ? ಊರಿನವ್ರಿಗೆಲ್ಲ ಇವರೇ ದೊಡ್ಡವರು. ಮನಸ್ಫೂರ್ತಿಯಾಗಿ ಯಾವುದೇ ಕೋರಿಕೆ ಕೇಳ್ಕೊಂಡ್ರು ಇವರು ಖಂಡಿತ ನೆರವೇರಿಸ್ತಾರೆ. ಈ ಮೊದಲನೇ ಬಹುಮಾನನ ನನಗೆ ಕೊಡೋದಕ್ಕೆ ಕಾರಣ ಏನು ಅಂತ ತಿಳ್ಕೋಬಹುದಾ? ನೀನ್ ಹಾಕಿರೋ ರಂಗೋಲಿ ಅಮ್ಮ. ಇಲ್ಲಿ ನನಗಿಂತ ಚೆನ್ನಾಗಿ ರಂಗೋಲಿ ಹಾಕೋರು ಇದ್ದಾರೆ. ಅವ್ರಿಗೆ ಯಾಕೆ ಕೊಡ್ಲಿಲ್ಲ? ನಾನು ಹಾಕಿದ ರಂಗೋಲಿಲಿ ನಿಮಗಂಥದ್ದೇನು ಇಷ್ಟ ಆಯ್ತು? ಇದೇನಮ್ಮ, ಎಲ್ರು ಚುಕ್ಕಿ ಇಟ್ಟು ರಂಗೋಲಿ ಬಿಡಿಸ್ತಾರೆ, ಆದ್ರೆ ನೀನ್ ಹಾಕಿರೋ ರಂಗೋಲಿಯಲ್ಲಿ ಒಂದ್ ವಿಷಯನೇ ಅಡಗಿದೆ. ಹೆಣ್ಮಕ್ಳಿಗೆ ವಿದ್ಯೆನೇ ಮುಖ್ಯ ಅನ್ನೋದನ್ನ ರಂಗೋಲಿಯಲ್ಲೇ ತೋರ್ಸಿದ್ಯಾ. ನಿನ್ನ ಫಸ್ಟ್ ವಿನ್ನರ್ ಅಂತ ಸೆಲೆಕ್ಟ್ ಮಾಡೋಕೆ ಇದಕ್ಕಿಂತ ಇನ್ನೇನ್ ಬೇಕು? ನಿಜಾನೇ, ಈ ಭೂಮಿ ಮೇಲೆ ಹುಟ್ಟಿರೋ ಪ್ರತಿ ಹೆಣ್ಮಗುನು ಓದ್ಬೇಕು ಅಂತ ಎಲ್ರಿಗೂ ಅರ್ಥ ಆಗೋ ಹಾಗೆ ಈ ರಂಗೋಲಿ ಹಾಕಿದ್ದೀನಿ. ಆದ್ರೆ ಈ ಆಲೋಚನೆ ನಂದಲ್ಲ, ನಮ್ ರಾಜಲಕ್ಷ್ಮಿದು. ರಾಜಲಕ್ಷ್ಮಿ, ಅಂಕಲ್, ನಿಮ್ ಕುಟುಂಬದ ಜೊತೆ ಸಂಬಂಧ ಬೆಳೆಸೋದಿಕ್ಕೆ ತುಂಬಾನೇ ಜನ ಕಾಯ್ತಾ ಇದ್ದಾರೆ. ನಾವು ನಿಮ್ ಕುಟುಂಬದ ಭಾಗ ಆಗ್ತೀವಿ ಅಂತ ತುಂಬಾ ಸಂತೋಷ ಪಟ್ವಿ. ಆದ್ರೆ ಈ ಹುಡುಗಿಯಿಂದ ನಾವು ಅವಮಾನ ಪಡಬೇಕಾಗಿ ಬಂತು. ಇವಾಗಾದ್ರೂ ನಿಜ ತಿಳ್ಕೊಂಡ್ರಿ ಅಲ್ವಾ? ನನ್ಗಷ್ಟೇ ಸಾಕು. ಅಂದ್ರೆ ಇಷ್ಟೆಲ್ಲ ಆದ್ಮೇಲೂ ಈ ಹುಡುಗಿನ ಕೊಟ್ಟು ನಿನಗ್ ಮದ್ವೆ ಮಾಡ್ಕೊಡ್ತಾರೆ ಅನ್ಕೊಳ್ತಿದ್ಯಾ? ಇಷ್ಟೆಲ್ಲ ಅವಮಾನ ಆದ್ಮೇಲೂ ಈ ಮನೆ ಒಳಗೆ ಹೇಗ್ ಕಾಲಿಟ್ಟೆ ನೀನು? ರಾಜಿ ಓದ್ಬೇಕು, ಒಳ್ಳೆ ಸ್ಥಾನಕ್ಕೆ ಬರ್ಬೇಕು ಅಂತ
ನಾನ್ ನಮ್ಮ ಯಜಮಾನ್ ಹತ್ರ ಕೇಳ್ದೆ, ಆದ್ರೆ ಅವರು ಒಪ್ಕೊಳ್ಳಿಲ್ಲ. ಅದಕ್ಕೆ ಆ ವಿಷಯನ ನಾನು ಅಲ್ಲಿ ಬಿಟ್ಬಿಟ್ಟೆ. ಆದ್ರೆ ನೀನೇನ್ ಮಾಡ್ದೆ? ಈ ಹುಡುಗನ ಮೇಲೆ ಇಲ್ಲ ಸಲ್ಲದ ಆರೋಪ ಬರೋ ಹಾಗೆ ಮಾಡ್ದೆ. ಇವನು ನಿಜವಾಗ್ಲೂ ಅಂಥವನೇ ಆಗಿದ್ದಿದ್ರೆ ಖಂಡಿತವಾಗ್ಲೂ ನಮಗ್ ನೋವಾಗ್ತಿರ್ಲಿಲ್ಲ. ಆದ್ರೆ ಒಬ್ಬ ಒಳ್ಳೆ ಹುಡುಗನ ಮೇಲೆ ಆರೋಪನ ಹೊರಿಸಿ ಇವನು ಮರ್ಯಾದೆ ಹೋಗೋ ಹಾಗೆ ಮಾಡ್ದೆ. ಒಂದು ಹೆಣ್ಣು ಮಗಳು ಮಾಡದೇ ಇರೋಂತ ತಪ್ಪನ್ನ ನೀನ್ ಮಾಡಿದ್ಯಾ? ಈಗಾಗ್ಲೇ ಈ ಮನೇಲಿ ನಾನು ಹೊರಗ್ ನೋಡ್ತಾರ ಬದುಕ್ತಾ ಇದ್ದೀನಿ. ನೀನ್ ನನ್ನನ್ನು ಇವರಿಂದ ದೂರನೇ ಮಾಡ್ಬಿಡ್ಬೇಕು ಅಂತ ನೋಡ್ತಾ ಇದೀಯಾ? ನೋಡು ಆದ್ಯ, ನಿನ್ನ ತಂಗಿಗ್ ನೀನು ಓದು ಅಂತ ಸಲಹೆ ಕೊಡ್ಬೋದು ಅಷ್ಟೇ. ಆದ್ರೆ ಮದುವೆ ಅನ್ನೋದು ಇವಳ ಜೀವನಕ್ಕೆ ಸಂಬಂಧಪಟ್ಟಂತ ವಿಷಯ. ಆ ನಿರ್ಧಾರನ ತಗೊಳ್ಳೋ ಅಧಿಕಾರ ಇರೋದು ಅವಳಿಗೆ ಜನ್ಮ ಕೊಟ್ಟ ತಂದೆಗೆ ಮಾತ್ರ ಇರುತ್ತೆ. ನಿನಗೆ ಯಾರು ಕೊಟ್ರು? ರಾಜಲಕ್ಷ್ಮಿಗೆ ಮದ್ವೆ ಇಷ್ಟ ಇಲ್ಲ, ಅವಳಿನ್ನೂ ಓದ್ಬೇಕು ಅಂತ ಹೇಳಿದ್ರೆ ನೀವ್ ಯಾರಾದ್ರೂ ಕೇಳಿದ್ರಾ? ಯಾರೂ ಕೇಳಲಿಲ್ಲ. ನಿಂಪಾಡಿಗೆ ನೀವೇ ನಿರ್ಧಾರ ತಗೊಂಡು ಹುಡುಗಿನ್ ನೋಡೋ ಶಾಸ್ತ್ರನ ಏರ್ಪಾಟ್ ಮಾಡಿದ್ರಿ. ರಾಜಲಕ್ಷ್ಮಿ ಎಲ್ಲಾ ವಿಷಯನೂ ನನ್ನ ಹತ್ರ ಹೇಳ್ಕೊಂಡು ನೋವು ಪಡ್ತಿದ್ಲು. ಅವಳ ಮನ್ಸಲ್ಲಿರೋ ಮಾತನ್ನ ನಿಮಗೆ ಯಾರಿಗೂ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಊರಾಗಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ಅಮ್ಮ ಇಲ್ಲ ಅಂದ್ರು ಅವ್ರ ನೆನಪುಗಳಿದೆ. ಈಗಾಗ್ಲೇ ಆಲ್ರೆಡಿ 6 ತಿಂಗಳಾದ್ಮೇಲೆ ಹೊರಟೋಗ್ತೀನಿ ಅಂತ ಎಲ್ಲರಿಗೂ ಹೇಳಿದ್ದೆ. ಇನ್ನೊಂದು 2 ತಿಂಗಳಲ್ಲಿ ಹೊರಟೋಗ್ತೀನಿ. ನಾನಿಲ್ಲೇ ಇದ್ದು ಓದಲ್ಲ. ನೀನ್ ಯಾವಾಗ್ಲೂ ಚೆನ್ನಾಗಿರ್ಬೇಕು. ಅದೇನ ಆದ್ಯಾ, ನಮಗೋಸ್ಕರ ನೀನು ಇಲ್ಲೇ ಉಳ್ಕೋಬಹುದಲ್ವಾ? ಬೇಡ ರಾಜಲಕ್ಷ್ಮಿ, ಈ ಮನೆಗೆ ಸೂಟಬಲ್ ಅಲ್ಲ ನಾನು. ನಿಮ್ಮ ಅಪ್ಪಂಗೂ ಕೂಡ ನಾನಂದ್ರೆ ಇಷ್ಟ ಇಲ್ಲ. ಆದ್ರೂ ಇದೆಲ್ಲ ಅನವಶ್ಯಕ. ನೀನ್ ತುಂಬಾ ಚೆನ್ನಾಗಿ ಓದಿ ಉನ್ನತ ಸ್ಥಾನಕ್ಕೆ ಬರ್ಬೇಕು. ನನ್ ಮಮ್ಮನ್ ತರಾನೇ ನೀನು ಒಳ್ಳೆ ಹಾಕಿ ಪ್ಲೇಯರ್ ಆಗ್ಬೇಕು. ಆದ್ಯ ಇನ್ನೊಂದು ಸ್ವಲ್ಪ ದಿನದಲ್ಲೇ ಅಮೆರಿಕಾಗೆ ಹೋಗ್ಬಿಡ್ತಾಳ ಅಂದ್ರೆ ನನ್ನ ಮನ್ಸಲ್ಲಿರೋ ಪ್ರೀತಿ ಮನ್ಸಲ್ಲೇ ಉಳ್ಕೊಬಿಡುತ್ತಾ? ಹಾಗಾಗೋದಕ್ಕೆ ನಾನು ಬಿಡಲ್ಲ. ನಾನು ಹೇಗಾದ್ರೂ ಮಾಡಿ ಅವಳನ್ನ ಪ್ರೀತಿಸ್ತಿರೋ ವಿಷಯನ ನಾನು ಹೇಳಲೇಬೇಕು. ಇವಾಗ ಏನ್ ಮಾಡೋದು? ಒಂದ್ ವೇಳೆ ಡೈರೆಕ್ಟ್ ಆಗಿ ಐ ಲವ್ ಯು ಹೇಳ್ಬಿಟ್ರೆ? ಹೇ ಇಡಿಯಟ್, ಶಟ್ ಅಪ್, ಹೋಗೋ ಕೆಲಸ ನೋಡ್ಕೋ. ಬೇಡಪ್ಪ, ಮೊದ್ಲೇ ಅವಳಿಗೆ ಸಂಕೋಚ ಗಿಂಕೋಚ ಇಲ್ಲ. ಎಳೆದು ಒಂದು ಬಿಟ್ರೆ ನಾನೇ ಹಾರ್ಕೊಂಡೋಗಿ ಕಾವೇರಿಲಿ ಬಿದ್ದಿರ್ತೀನಿ. ಇಂಡೈರೆಕ್ಟ್ ಆಗಿ ತುಂಬಾ ಸಲ ಹೇಳಿದೀನಿ, ಆದ್ರೆ ಅವಳು ಅರ್ಥ ಮಾಡ್ಕೊಂಡಿಲ್ಲ.
ಮಾವ ಕಾಲ್ ಸುಟ್ಟಿರೋ ಬೆಕ್ಕಿನ ಹಾಗೆ ಆಗ್ತಿರ್ತಿದ್ಯಲ್ಲ, ವಾಕಿಂಗಾ? ಇಲ್ಲ ಕಣೋ ಬಿಟ್ಟು, ಹೆವಿ ತಲೆ ಕೆಟ್ಟೋಗ್ಬಿಟ್ಟಿದೆ. ಯಾಕ್ ಮಾವ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಒಂದ್ ಕೆಲ್ಸ ಇದೆ ಬಿಟ್ಟು, ಅದು ಯಾವ ರೀತಿಲೂ ಪೂರ್ತಿ ಆಗ್ತಾ ಇಲ್ಲ ಕಣೋ. ಏನ್ ಕೆಲ್ಸ ಮಾವ ಅದು? ಮನ್ಸಲ್ಲಿ ಅನ್ಕೊಂಡಿರೋದನ್ನ ಯಾರಿಗಾದ್ರೂ ಹೇಳಿದ್ರೆ ಯಾವತ್ತೂ ನೆರವೇರಲ್ವಂತೆ. ಆದ್ರೂ ನಿನಗ್ ಕೆಲ್ಸ ಇರೋದ್ ಬಿಡು ಮಾವ. ಚಾರು ಅಕ್ಕನ್ಗೆ ಚಾಕ್ಲೇಟ್ ತಗೊಂಬರೋದು, ಆದಿ ಅಕ್ಕನ್ಗೆ ಆಪಲ್ ತಗೊಂಬರೋದು. ನನ್ ಮನ್ಸಲ್ಲಿ ಏನೇ ಇದ್ರು ನೆರವೇರ್ಲಿ ಅಂತ ಬೇಡ್ಕೊಳ್ಳಲು. ಹಾ, ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ ಮಾವ. ಈ ಗ್ಲಾಸ್ ಒಳಗಡೆ ನೀನು ಕಲ್ ಹಾಕ್ಬೇಕು. ಕರೆಕ್ಟ್ ಆಗಿ ಇದ್ರಲ್ಲಿ ಬಿದ್ರೆ ನೀನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯೋ ಅದಾಗತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಈ ಐಡಿಯಾ ಒಂಥರ ಚೆನ್ನಾಗಿದೆ ಕಣೋ. ಕೊಟ್ಟಿದ್ ಯಾರು ಅನ್ಕೊಂಡಿದ್ಯಾ ಮಾವ? ಬಿಟ್ಟು ನನ್ ಹೈಟು. ಚಾರು, ಸೀನು ಮಾವ ಬಂದ್ಬಿಟ್ಯಾ? ನನ್ ಫೋನ್ ಆನ್ ಆಗ್ತಾ ಇಲ್ಲ, ಸ್ವಲ್ಪ ನೋಡ್ತೀಯಾ? ಯಾಕೆ ಆನ್ ಆಗ್ತಾ ಇಲ್ಲ? ಬ್ಯಾಟ್ರಿ ನಮ್ಮ ಹತ್ರ ಇದ್ರೆ ಫೋನ್ ಹೆಂಗ ಆನ್ ಆಗತ್ತೆ? ಇದನ್ನ ತಗೊಂಡ್ ಹೋಗಿ ಅಂಗಡಿಲಿ ಒಂದ್ಸಲ ತೋರಿಸ್ತೀನಿ. ಸ್ವಲ್ಪ ಟೈಮ್ ಹಿಡಿಬಹುದು. ಇವಾಗ್ಲೇ ಬೇಕು ಅಂದ್ರೆ ಕಷ್ಟ ಅಲ್ವಾ? ನೀನೇ ನೋಡ್ಬೋದಲ್ಲ ಮಾವ. ನನಗೆ ಗೊತ್ತಾಗುತ್ತೆ. ನಾನೇನಾದ್ರೂ ಮೊಬೈಲ್ ರಿಪೇರಿ ಮಾಡೋಣ. ಫೋನ್ ಆನ್ ಆಗದೆ ಇದ್ರು ಕೂಡ ಒಂಥರ ಒಳ್ಳೇದೆ. ಪದೇ ಪದೇ ಫೋನ್ ಮಾಡೋದ್ ತಪ್ಪತ್ತೆ. ಸರಿ, ನಾನು ತಗೊಂಡ್ ಹೋಗ್ತೀನಿ. ಮಾವ ನಿನಗೇನ ಕಷ್ಟ? ಶಾಪಿಗೆ ತಾನೇ ನಾನೇ ಹೋಗ್ತೀನಿ. ಹಾಗೆ ಈ ಡಬ್ಬಾ ಫೋನ್ ಕೊಟ್ಟಿದ್ದಕ್ಕೆ ಅವನಿಗೊಂದೆರಡು ಬಾರಿಸ್ ಬರ್ತೀನಿ. ಫೋನ್ ಏನಾದ್ರೂ ಅಂಗಡಿಗೆ ತಗೊಂಡ್ ಹೋದ್ರೆ ಬ್ಯಾಟ್ರಿ ತೆಗ್ದಿರೋ ವಿಷಯ ಗೊತ್ತಾಗ್ಬಿಡುತ್ತೆ. ಆಮೇಲೆ ಚಾರುಗ್ ಡೌಟ್ ಬಂದ್ಬಿಡುತ್ತೆ. ಬೇಡ ಬೇಡ, ಅಂಗಡಿಗೆಲ್ಲ ಯಾಕೆ ತಗೊಂಡ್ ಹೋಗ್ತೀಯಾ? ನಾನೇ ನೋಡ್ತೀನಿ. ಎಂತ ಮೋಸ ಮಾಡ್ತಿದ್ದಾನೆ ಸೀನು ಮಾವ. ಚಾರು, ಆನ್ ಆಯ್ತು ಚಾರು. ಹೌದು ಮಾವ, ಆನ್ ಆಗೇ ಬಿಡ್ತು. ನೀನ್ ಏನ್ ಮಾಡ್ದೆ ಮಾವ? ಇಷ್ಟೊತ್ತು ಆನ್ ಆಗದೆ ಇರೋದು, ನೀನ್ ಆ ಕಡೆ ತಿರುಗಿ ಮುಟ್ಟಿದ ತಕ್ಷಣ ಆನ್ ಆಗ್ಬಿಡ್ತು. ಅಂದ್ರೆ ಬ್ಯಾಟ್ರಿ ಲೋ ಆಗಿತ್ತು ಅಲ್ವಾ, ಇವಾಗ ತಾನೇ ಚಾರ್ಜ್ ಹಾಕ್ದಲ್ಲ, ಸೊ ಆನ್ ಆಗಿದೆ ಅಷ್ಟೇ. ಇಲ್ಲ ಮಾವ, ನಾನ್ ತುಂಬಾ ಸಲ ಟ್ರೈ ಮಾಡಿದ್ದೆ. ನೀನ್ ಟ್ರೈ ಮಾಡಿದ ತಕ್ಷಣ ಆನ್ ಹೇಗಾಯ್ತು? ಹೌದಾ? ಅಂದ್ರೆ ನೀನೇನೋ ಮಾಡ್ದೆ. ನಾನೇನ್ ಮಾಡ್ತೀನಿ ಚಾರು? ಸರಿಯಾಗಿದ್ಯಾ ಚಾರು ನೀನು? ಇಲ್ಲ, ನಿಜ ಹೇಳು. ನೀನ್ ಮುಟ್ಟಿದ ತಕ್ಷಣ ಮಾತ್ರ ಆನ್ ಆಯ್ತು. ನಾನು ಅವಾಗಿಂದ ಟ್ರೈ ಮಾಡ್ತಿದ್ದೆ ಗೊತ್ತಾ? ಏನಿಲ್ಲ ಚಾರು. ಅಲ್ಲ, ನಾನ್ ಯಾಕೆ ಈ ಫೋನ್ ಟಚ್ ಮಾಡ್ಲಿ ಹೇಳು? ನನಗಷ್ಟಕ್ಕೂ ಫೋನ್ ಯೂಸ್ ಮಾಡಕ್ಕೆ ಬರಲ್ಲ. ನನ್ನ ಹತ್ರ ಫೋನೇ ಇಲ್ವಲ್ಲ, ಅದ್ ನಿನ್ಗೂ ಗೊತ್ತು ತಾನೆ. ಹೋಗ ಕಡೆ. ಡ್ರಮ್ಮು ಮಾವ, ಅಲ್ಲಿ ಚಾರು ಅಕ್ಕನ್ ಫೋನು ಕೆಲ್ಸ ಮಾಡದೇ ಇರೋದಕ್ಕೆ ನೀನೇ ಕಾರಣ ಅಲ್ವಾ? ನಾನು ಯಾಕೋ ಕಾರಣ ಆಗ್ತೀನಿ? ನನಗೂ ಅದಕ್ಕೂ ಏನ್ ಸಂಬಂಧ? ಬ್ಯಾಟ್ರಿ ತೆಗ್ದು ಫೋನಲ್ಲಿ ಹಾಕೋದನ್ನ ಅನ್ನ ನೋಡ್ದೆ ಮಾವ. ನೋಡಿದ್ಯಾ? ಯಾವಾಗ ನೋಡಿದ್ಯೋ? ಇವಾಗ್ಲೇ. ಅಂದ್ರೆ ರಂಗೋಲಿ ಸ್ಪರ್ಧೆಯಲ್ಲಿ ಚಾರು ಅಕ್ಕನೇ ಅದೇ ನಿನಗೆ ಹೆಂಡತಿ ಆಗೋಳ್ಳ. ಫೋನ್ ಬ್ಯಾಟ್ರಿ ತೆಗ್ದು ಸೋಲ್ಸ್ದೆ ಅಂತ ಆಯ್ತು. ಆದಿ ಅಕ್ಕ ಗೆಲ್ಲೋದಕ್ಕೆ ಚಾರು ಅಕ್ಕ ಸೋತೋಗ್ಬೇಕಾ? ಅಯ್ಯೋ, ಹಂಗೆಲ್ಲ ಮಾತಾಡ್ಬೇಡ ಕಣೋ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಅಷ್ಟೇ ಕತೆ. ಹಾಗಂದ್ರೆ ಹೇಗ್ ಮಾವ? ಈ ವಿಷಯನ ಖಂಡಿತವಾಗ್ಲೂ ಚಾರು ಅಕ್ಕಂಗ್ ಹೇಳ್ತೀನಿ. ಬೇಡ ಕಣೋ, ನಿನ್ ಕೈ ಮುಗಿತೀನೋ. ಸರಿ, ಹಾಗಾದ್ರೆ ಆದಿ ಅಕ್ಕಂಗ್ ಹೇಳ್ತೀನಿ. ಅದಿನ್ನೂ ಡೇಂಜರ್ ಕಣೋ. ಇರು, ತಗೋ ಇದನ್ನ. ಈ ದುಡ್ಡು ಇಟ್ಕೊಂಡು ಚಾಕ್ಲೇಟ್ ಇಸ್ಕೋ. ಇವಾಗ ಮಾತ್ರ ಅಲ್ಲ,
ಯಾವಾಗ ಚಾಕ್ಲೇಟ್ ಕೇಳಿದ್ರು ಹೀಗೆ ಕೊಡ್ಬೇಕು ಸರಿನಾ? ಆಗ್ಲಿ ಸರ್, ಆಗ್ಲಿ. ಹಾಗಾದ್ರೆ ಓಕೆ. ಯಾಕೆ ಹೀಗಿದ್ಯಾ? ಹಸ್ವಾಗ್ತಿದ್ಯಾ? ಏನಾದ್ರೂ ತಿಂತ್ಯಾ? ನನಗೆ ಸೀನು ಮಾವನ್ ಮೇಲೆ ಯಾಕೋ ಅನುಮಾನ ಬರ್ತಾ ಇದೆ. ಅನುಮಾನ ಯಾಕೆ? ರಂಗೋಲಿ ಹಾಕ್ಬೇಕಾದ್ರೆ ಫೋನ್ ಆನೇ ಆಗ್ಲಿಲ್ಲ. ಇವಾಗ ಸೀನು ಮಾವ ಮುಟ್ಟಿದ ತಕ್ಷಣ ಆನ್ ಆಗೇ ಬಿಡ್ತು. ಅಂದ್ರೆ ಮಾವನೇ ಏನೋ ಮಾಡಿರ್ಬೇಕು. ನಿನ್ ಫೋನ್ ಅವನ್ ಯಾಕೆ ಏನಾದ್ರೂ ಮಾಡ್ತಾನೆ? ನಾನು ನೆಟ್ಟಲ್ ನೋಡಿ ಸ್ಪರ್ಧೆಯಲ್ಲಿ ಆದ್ಯನ್ ಸೋಲಿಸ್ತೀನಿ ಅಂತ ಅವನು ಏನೋ ಮಾಡಿರ್ಬೇಕು. ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ಸೀನು ಬೇಕು ಅಂತ ನೀನ್ ಸೋಲ್ಸೋದಕ್ಕೆ ಮಾಡಿದಾನೆ ಅಂತನಾ? ಹಾ, ಇನ್ನೇನಿರಕ್ ಸಾಧ್ಯ ಚಿಕ್ಕಮ್ಮ? ಏಯ್, ನನ್ ಮಗ ಏನ್ ಅಂಥವನಲ್ಲ. ಹೆಂಡತಿ ಆಗ್ಬೇಕಾಗಿರೋ ನಿನ್ನನ್ನ ತಲೆ ಮೇಲೆ ಇಟ್ಕೊಂಡ್ ನೋಡ್ಕೋತಾನೆ ಹೊರತು ಆದ್ಯನ ಗೆಲ್ಸೋದಿಕ್ಕೆ ನಿನ್ನನ್ ಯಾಕೆ ಸೋಲಿಸ್ತಾನೆ? ನೀನೇ ಅಪಾರ್ಥ ಮಾಡ್ಕೋತಾ ಇದ್ಯಾ. ಅಂತದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ. ನಿಜ ಹೇಳ್ತಿದ್ದೀರಾ? ನಿಜಾನೇ ಕಣೆ. ಆದ್ರೂ ನನ್ಗೆ ಯಾಕೋ ಅನುಮಾನ ಬರ್ತಿದೆ. ಅನುಮಾನ ಏನು ಇಟ್ಕೊಳ್ದೇನೆ ಹೋಗಿ ಸೀನು ಹತ್ರ ಪ್ರೀತಿಯಿಂದ ಮಾತಾಡು, ನಿನ್ಗೆ ಗೊತ್ತಾಗುತ್ತೆ. ಹೋಗೆ. ಆದ್ಯ, ಆದ್ಯ ನಿಂತ್ಕೋ. ಒಂದು ಸಲ ನನ್ ಮಾತ್ ಕೇಳು ಆದ್ಯ. ನೀನ್ ಅರ್ಥ ಮಾಡ್ಕೊಂಡಿರೋದೇ ಬೇರೆ, ನಾನ್ ಹೇಳ್ಬೇಕು ಅಂತ ಅನ್ಕೊಂಡಿರೋದೇ ಬೇರೆ ಆದ್ಯ. ಮೊದ್ಲು ನನ್ ಮಾತ್ ಕೇಳು ಆದ್ಯ. ಇನ್ನೇನು ಹೇಳ್ಬೇಡ. ನೀನ್ ಏನು ಅಂತ ನನಗ್ ಗೊತ್ತು. ನಿನ್ನಂತ ಮುಖ ನೋಡಕ್ಕೂ ನನಗ್ ಆಸೆ ಇಲ್ಲ. ಇವತ್ತಿನ ಕಪ್ಪಾಳಕ್ ಹೊಡೆದ್ರು ಪರವಾಗಿಲ್ಲ, ನಿನ್ ಹತ್ರ ವಿಷಯ ಹೇಳ್ಬೇಕು ಅನ್ಕೊಂಡೆ. ಆದ್ರೆ ನಿನಗೆ ನನ್ ಮುಖ ನೋಡಕ್ಕೂ ಕೂಡ ಇಷ್ಟ ಆಗ್ತಾ ಇಲ್ಲ. ನಾನ್ ನಿನ್ನ ಮನ್ಸಾರೆ ಪ್ರೀತಿಸ್ತಾ ಇದೀನಿ ಅಂತ ಯಾವಾಗ ಅರ್ಥ ಮಾಡ್ಕೋತೀಯ? ನಾನ್ ಏನೇ ಹೇಳಿದ್ರು ಏನೇ ಮಾಡಿದ್ರು ಅದ್ ನಿನಗ್ ಬೇರೆ ತರ ಅರ್ಥ ಆಗ್ತಾ ಇದೆ. ನಾನ್ ಏನ್ ಮಾಡ್ಬೇಕು, ಹೇಗ್ ಹೇಳ್ಬೇಕು, ಎಷ್ಟು ಹತ್ರ ಆಗ್ಬೇಕು ಅಂತ ಅನ್ಕೋತಿದ್ದೀನೋ ಅಷ್ಟೇ ದೂರ ಆಗ್ತಾ ಹೋಗ್ತಾ ಇದೀವಿ. ನನ್ನನ್ನು ಒಂಟಿಯಾಗ್ಬಿಟ್ಟು ಅಮೆರಿಕಾಗ್ ಹೋಗ್ಬೇಡ ಆದ್ಯ. ಹೇಳಿದ್ರಿ ಅಲ್ವಾ ಮದ್ವೆ ಆದ್ಮೇಲೂ ಕೂಡ ರಾಜಲಕ್ಷ್ಮಿ ಓದ್ಕೋಬಹುದು ಅಂತ. ಆ ವಿಷಯದ ಬಗ್ಗೆ ಪ್ರಶಾಂತ್ ಅವರು ಅವ್ರ ಮನೇಲಿ ಮಾತಾಡ್ಕೊಂಡಿದಾರೋ ಇಲ್ವೋ ಅನ್ನೋದನ್ನ ತಿಳ್ಕೋಬೇಕಲ್ವಾ? ಹೌದು ಪ್ರಕಾಶ್ ಅವರೇ, ಪ್ರಶಾಂತ್ ಓದಿನ ಬಗ್ಗೆ ಹೇಳಿಲ್ವಾ? ಓದೋದಾ? ಓದೋದ್ರ ಬಗ್ಗೆ ಏನೋ? ನೀವು ನಿಮ್ ಮಗಳನ್ನ ಕೊಡೋದಿಕ್ಕೆ ಒಪ್ಕೊಂಡಿದ್ದೀರಾ ಅಂತ ಹೇಳ್ದ. ನಿನ್ನೆ ಇದೇ ವಿಷಯದ ಬಗ್ಗೆ ಚರ್ಚೆ ನಡೀತು. ಏನಪ್ಪ ಪ್ರಶಾಂತ್, ನಿಮ್ಮ ಅಪ್ಪ ಅಮ್ಮನ ಹತ್ರ ಹೇಳಿಲ್ವಾ? ಮದ್ವೆ ಆದ್ಮೇಲೆ ಓದೋದಕ್ಕೆ ಟೈಮ್ ಎಲ್ಲಿರುತ್ತೆ ಹೇಳಿ? ಅದ್ ಹಾಗಲ್ಲ. ಮದ್ವೆ ಆದ್ಮೇಲೂ ಕೂಡ ರಾಜಲಕ್ಷ್ಮಿ ಓದ್ಬೋದು ಅಂತ ಮಾವ ಹೇಳಿದ್ರಲ್ಲ. ಅದು ಹಾಗಲ್ಲಪ್ಪ. ನನ್ನ ಹೆಂಡತಿಗೆ ಈ ಮಧ್ಯೆ ಆರೋಗ್ಯ ಸರಿಯಿಲ್ಲ. ಅವಳು ಕಾಲೇಜ್ಗೆ ಹೊರಟೋದ್ರೆ ನನ್ನನ್ನು ನನ್ನ ಹೆಂಡತಿನೂ ನೋಡ್ಕೊಳ್ಳೋದಿಕ್ಕೆ ಯಾರಿರ್ತಾರೆ ಹೇಳಿ? ಮನೇಲೇ ಇತ್ಕೊಂಡು ನಮ್ಮನ್ನು ನೋಡ್ಕೊಳ್ಳೋದಿಕ್ಕೆ ಯಾರಾದ್ರೂ ಇರ್ಬೇಕಲ್ವಾ? ಓದೋದು ಅಂದ್ರೆ ಆಗಲ್ಲ ಅನ್ಸತ್ತೆ. ಅದು ಹಾಗಲ್ಲ. ಅವಳಿಗೆ ಓದೋದು ಅಂದ್ರೆ ತುಂಬಾ ಇಷ್ಟ. ಆಲ್ರೆಡಿ ಅವಳನ್ನ ಓದಿಸ್ತೀವಿ ಅಂತ ಮಾತು ಕೊಟ್ಟಿದೀವಿ. ನೀವು ಆಗಲ್ಲ ಅಂತ ಹೇಳಿದ್ರೆ ಹೇಗೆ? ಅವಳು ಓದನ್ನ ಕಂಟಿನ್ಯೂ ಮಾಡ್ತಾಳೆ. ಓದೋದೆಲ್ಲ ನಮ್ಮನೇಲಿ ಸಾಧ್ಯನೇ ಇಲ್ಲ. ನಾವು ಕಳ್ಸೋದೂ ಇಲ್ಲ.
ರಾಜಾರಾಮ್ ಅವರೇ, ಮೊದಲು ನಿಶ್ಚಿತಾರ್ಥನ ಮುಂದುವರಿಸಿ. ಮುಹೂರ್ತ ಮೀರೋಗುತ್ತೆ. ಪರಿಸ್ಥಿತಿ ನೋಡ್ಕೊಂಡು ಆಮೇಲೆ ಮಾತಾಡೋಣ. ನಾನು ಮಾತು ಕೊಟ್ಟೆ ಅಂದ್ರೆ ಪ್ರಾಣ ಕೊಟ್ಟಂಗೆ ಪ್ರಕಾಶ್ ಅವರೇ. ನನ್ನ ಮಗಳು ಓದನ್ ಮುಂದುವರಿಸ್ತಾಳೆ. ಈ ವಿಷಯ ಪ್ರಶಾಂತ್ ನಿಮ್ಮ ಹತ್ರ ಹೇಳಿರ್ತಾನೆ ಅಂತ ನಾನು ನಿಮಗೆ ಕೇಳಲಿಲ್ಲ. ಆದ್ರೆ ಈಗ ಕೇಳ್ತಾ ಇದ್ದೀನಿ, ನಿಮ್ಮ ಅಭಿಪ್ರಾಯ ಏನು? ನನ್ನ ಹೆಂಡತಿ ಹೇಳಿದ್ಲು ಅಲ್ವಾ, ಅವಳ ನಿರ್ಧಾರನೇ ನನ್ನ ನಿರ್ಧಾರನೂ ಕೂಡ. ಹೇಳು ಪ್ರಶಾಂತ್. ಹಾಯ್ ಆದ್ಯ, ಫ್ರೆಂಡ್ಸ್. ನೀನ್ ರಾಜಲಕ್ಷ್ಮಿ ಫ್ರೆಂಡ್ ಅಲ್ವಾ? ನನ್ ಜೊತೆ ಏನ್ ಫ್ರೆಂಡ್ಶಿಪ್? ಅವಳ ಫ್ರೆಂಡ್ ಆಗಿರೋದಕ್ಕೆ ಈ ಮಧ್ಯೆ ಬೆಕ್ಕಿಗೂ ಹಲ್ಲಿಗೆ ಭಯ ಪಡ್ತಾ ಇದ್ದೀನಿ. ಆದ್ರೆ ನೀನ್ ಹಾಗಲ್ಲ, ಧೈರ್ಯ ಜಾಸ್ತಿ. ರಾಜಲಕ್ಷ್ಮಿ ಓದ್ತಾಳೆ ಅಂತ ಡೈರೆಕ್ಟ್ ಆಗಿ ಅಂಕಲ್ನೇ ಒಪ್ಸ್ದೆ ಅಲ್ವಾ? ನಾನೆಲ್ಲ ಕೇಳಿಸ್ಕೊಂಡೆ. ಇನ್ಮೇಲಿಂದ ರಾಜಲಕ್ಷ್ಮಿ ನಾನು ಸೇರಿ ಕಾಲೇಜ್ ಹೋಗ್ತೀವಿ. ಹಳೆ ನೆನಪುಗಳು ಮತ್ತೆ ನೆನಪಾಗತ್ತೆ. ಎಲ್ಲ ನಿನ್ನಿಂದಾನೆ. ನೀನ್ ನನ್ ಜೊತೆ ಫ್ರೆಂಡ್ಶಿಪ್ ಮಾಡು, ನಿನ್ಗೆ ಊರೆಲ್ಲ ತೋರಿಸ್ತೀನಿ. ಸಂಜೆ ಹೊರಗಡೆ ಹೋಗೋಣ. ಹೌದಾ? ಹಾಗಾದ್ರೆ ನಾನು ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡಲ್ಲ. ಅರೆ ಯಾಕೆ? ಅಂದ್ರೆ ಚಿಕ್ಕ ಹೆಲ್ಪ್ ಮಾಡಿದ್ದಕ್ಕೆ ಫ್ರೆಂಡ್ಶಿಪ್ ಮಾಡ್ತೀನಿ ಅಂತಿದ್ಯಾ? ಇಲ್ಲಾಂದ್ರೆ ಫ್ರೆಂಡ್ಶಿಪ್ ಇರ್ತಿರ್ಲಿಲ್ಲ ಅಲ್ವಾ? ನೋಡಾದ್ಯ, ನೀನನ್ನ ಕನ್ಫ್ಯೂಸ್ ಮಾಡ್ತಿದ್ಯಾ. ನಿನ್ನಷ್ಟು ಬುದ್ಧಿವಂತ ಇಲ್ದೇ ಇರ್ಬೋದು, ಆದ್ರೆ ನನಗ್ ಫ್ರೆಂಡ್ಸ್ ಅಂದ್ರೆ ಒಂದ್ ಕ್ಲಾರಿಟಿ ಇದೆ. ಬೇಕು ಅಂದ್ರೆ ರಾಜಲಕ್ಷ್ಮಿನ್ ಕೇಳು. ಏನೇನ್ ಆಗ್ತಾ ಇದೆಯಾ? ನಿಜನೇ ಅಲ್ವಾ? ನಿಜಾನೆ. ಓಕೆ, ನೀವಿಬ್ರು ಯಾವ ಕೋರ್ಸ್ ತಗೋಬೇಕು ಅನ್ಕೊಂಡಿದ್ದೀರೋ ನೋಡಿ. ರಾಜಿ ಬಾ ನೋಡು. ನೀನ್ ಬರೋಕ್ಕೂ ಮುಂಚೆ ಈ ಊರಲ್ಲಿ ಎಲ್ಲರಿಗಿಂತ ದುರದೃಷ್ಟವಂತೆ ರಾಜಲಕ್ಷ್ಮಿನೇ ಅನ್ಕೊಂಡಿದ್ದೆ. ಆದ್ರೆ ನೀನ್ ಬಂದ್ಮೇಲೆ ರಾಜಲಕ್ಷ್ಮಿ ಅಷ್ಟು ಅದೃಷ್ಟವಂತೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅನ್ನಿಸ್ತದೆ. ಬೇಕಾಗಿಲ್ಲ ಅಂತ ಹೇಳ್ದೆ ತಾನೆ? ಸರಿ ರಾಜಲಕ್ಷ್ಮಿ, ನಿನ್ನ ಅಪ್ಲಿಕೇಶನ್ ಫಿಲ್ ಮಾಡ್ಕೊಡ್ತೀನಿ. ನಾನೇ ಮಾಡ್ತೀನಿ ಬಿಡು ಮಾವ. ಅಂದ್ರೆ ತಗೊಂಡ್ ಬರೋದ್ ಮಾತ್ರ ನನ್ ಕೆಲ್ಸನಾ? ಇವಾಗ ತಗೊಂಡು ಹೋಗೋದು ಕೂಡ ನಿನ್ ಕೆಲ್ಸನೇ ಕಣ. ಸರಿ. ಹೌದು, ಅಷ್ಟಕ್ಕೂ ಯಾವ ಕಾಲೇಜಿಗೆ ಜಾಯ್ನ್ ಆಗ್ತಿರೋದು? ವಿವೇಕಾನಂದನ, ಜ್ಯೋತಿರ್ಮಯಿನ ಅಥವಾ ಸಾಯಿ ಕಾಲೇಜಾ? ನಿಮ್ಗೇನು, ದುಡ್ಡಿರೋರು. ರಾಜರಾಮ್ ಅಂಕಲ್ ಯಾವ ಕಾಲೇಜಲ್ಲಾದ್ರೂ ಓದಿಸ್ತಾರೆ. ನನಗ್ ಹಾಗಲ್ಲ ಅಲ್ವಾ? ನೀವ್ ಜಾಯಿನ್ ಆಗ್ಬೇಕಿರೋದು ಫೀಸ್ ಜಾಸ್ತಿ ಇರೋ ಕಾಲೇಜಲ್ಲ, ನಾಲೆಜ್ ಜಾಸ್ತಿ ಸಿಗೋ ಕಾಲೇಜಲ್ಲಿ. ರಾಜಲಕ್ಷ್ಮಿ, ಲೇಟ್ ಆದ್ರೂ ಪರವಾಗಿಲ್ಲ, ನೀನ್ ಚೆನ್ನಾಗಿ ಯೋಚನೆ ಮಾಡಿ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಕೋರ್ಸ್ ಸೆಲೆಕ್ಟ್ ಮಾಡ್ಕೊ. ಹೌದು,
ನೀನ್ ಅನ್ಕೊಂಡಿದ್ದಾಯ್ತಲ್ವಾ? ಚಿಕ್ಕು ಸ್ವೀಟ್ ಆದ್ರೂ ತಿನ್ಸಲ್ವಾ? ಸ್ವೀಟ್ ಬೇಕಾ? ಲೇ ಬಿಟ್ಟು, ಅಲ್ಲಿ ಸಕ್ಕರೆನೋ ಬೆಲ್ಲನೋ ಇರುತ್ತೆ, ಅದನ್ನ ತಗೊಂಡ್ ಬಾ. ರಾಜಲಕ್ಷ್ಮಿ, ಅದಲ್ವೇ ಪಾರ್ಟಿ ಅಂದ್ರೆ ಹಾಗೆ ಹೀಗೆ ಅಲ್ಲ, ಊರ್ಗೂರೇ ಹೇಳ್ಕೋಬೇಕು. ಹಾ, ನಾವು ಮಾಡೋ ಪಾರ್ಟಿ ಊರಲ್ಲೇ ದೊಡ್ಡ ಪಾರ್ಟಿ ಆಗಿರ್ಬೇಕು. ಇನ್ಯಾರು ಕೂಡ ಮಾಡೋ ತರ ಅಲ್ಲ. ಆ ತರ ಪಾರ್ಟಿ ನೀನ್ ಕೊಡ್ಬೇಕು. ನೀನಿರೋದಕ್ಕೆ ನಾನು ಧೈರ್ಯವಾಗಿರೋದು. ನೀನು ನಮ್ಮನೆಗ್ ಸೇರ್ದವಳು, ನಮ್ಮಲ್ಲೇ ನೀನು ಒಬ್ಳಾಗಿರ್ಬೇಕು. ನೀನ್ ಹೋಗ್ತೀನಿ ಅಂದ್ರೆ ನನಗ್ ಸಹಿಸಕ್ ಆಗಲ್ಲ ಆದ್ಯ. ನೀನ್ ಯಾಕೆ ಫೀಲ್ ಆಗ್ತಿದ್ಯಾ ರಾಜಲಕ್ಷ್ಮಿ? ಆದ್ರೂ ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ನೋವು ಪಡ್ಬೇಕು ಅನ್ಕೋತಿಲ್ಲ. ಹಾಗಾದ್ರೆ ಇವಾಗ ಹೇಳು, ನಾವು ಕಾಲೇಜ್ಗೆ ಹೋಗ್ತಿದೀವಿ ಅಲ್ವಾ? ಈ ಸಂತೋಷನ ಹೇಗ್ ಸೆಲೆಬ್ರೇಟ್ ಮಾಡೋಣ? ಇವಾಗಿದೆಲ್ಲ ಯಾಕೆ ರಾಜಲಕ್ಷ್ಮಿ? ನನ್ನ ಸ್ವಲ್ಪ ಹೊತ್ತು ಒಬ್ಳನ್ನೇ ಬಿಟ್ಬಿಡು. ನೀನೊಬ್ಳೆ ಫೀಲ್ ಮಾಡ್ಕೋಬಾರ್ದು ಅಂತ ತಾನೇ ನಾನು ಹೇಳ್ತಾ ಇರೋದು. ಹಾ, ಇವಾಗ ಹೇಳು, ಪಾರ್ಟಿ ಹೇಗ್ ಮಾಡೋಣ? ಸರಿ, ನೈಟಿಗೆ ಡಿನ್ನರ್ ಪ್ಲಾನ್ ಮಾಡಿ, ಸಾಧ್ಯ ಆದ್ರೆ ಲಾಂಗ್ ಡ್ರೈವ್ ಹೋಗೋಣ. ಓಕೆ. ಆದ್ಯ ಒಪ್ಕೊಂಡ್ಲು ಅಂದ್ರೆ ಏನಾದ್ರೂ ಪ್ಲಾನ್ ಮಾಡ್ಲೇಬೇಕು. ಪದ್ಮಾ, ಮತ್ತೆ ಉಪ್ಪಿನಕಾಯಿ ಹಾಕೋವರೆಗೂ ಈ ಉಪ್ಪಿನಕಾಯಿ ಸಾಕಾಗತ್ತಾ? ಸಾಕಾಗತ್ತಮ್ಮ. ಅದ್ಕೆ ನಿಮ್ಮಿಬ್ಬರಿಗೂ ಒಂದ್ ಸಿಹಿ ಸುದ್ದಿ. ಮೊದ್ಲು ಅದೇನು ಅಂತ ಹೇಳು, ಶುಭನೋ ಅಲ್ವೋ ಅಂತ ನಾನ್ ಹೇಳ್ತೀನಿ. ಏನ ಶುಭವಾರ್ತೆ? ಇವತ್ ಸಂಜೆ ನಾವು ಈ ಅಡ್ಗೆ ಮನೆಗೆ ರಜಾ ಕೊಡ್ತಿದೀವಿ. ಏನು ಅಂದ್ರೆ ಸುಬ್ಬಯ್ಯ ಅವ್ರ ಹೋಟ್ಲಿಂದ ಆರ್ಡರ್ ಮಾಡ್ತಾ ಇದೀವಾ? ಅಯ್ಯೋ ಅದಲ್ಲ ಅತ್ಗೆ, ಇವತ್ತು ನಾವೆಲ್ಲರೂ ಹೊರಗಡೆ ಹೋಗ್ತಿದೀವಿ ಊಟಕ್ಕೆ. ನಿಜನಾ? ಅಣ್ಣ ಹೇಳದ್ನಾ? ಇಲ್ಲ, ನಮ್ ಬಂಗಾರದ ಹುಡ್ಗ ಇದಾನಲ್ವಾ ಸೀನು, ಅವನು ಹೇಳಿದ್ದು. ಸೀನು ಹೇಳದ್ನಾ? ಯಾಕೆ? ರಾಜಲಕ್ಷ್ಮಿ ಓದೋದಕ್ಕೆ ಭಾವನವ್ರು ಪರ್ಮಿಷನ್ ಕೊಟ್ಟಿದ್ದಾರೆ. ನಾಳೆಯಿಂದ ರಾಜಲಕ್ಷ್ಮಿ